ಸಿನಿಮಾ ತಂಡ ಅವ್ರ ಬರ್ತ್ಡೇಗೆ ವಿಶ್ ಮಾಡಿರುವಂತಹ ಟೀಸರ್ ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಚಿಂದಿ ಚಿತ್ರಣ ಮಾಡ್ತಿದೆ. ಟಾಕ್ಸಿಕ್ ಅಂತಂದ್ರೆ ಏನು? ಯಶ್ ಅವರೇ ಟಾಕ್ಸಿಕ್ಕಾ ಅಥವಾ ಹೀರೋಯಿನ್ ಟಾಕ್ಸಿಕ್ಕಾ? ಗೀತು ಅವರ ಒಂದು ವಿಷನ್ ಏನಿದೆ? ಫೆಮಿನಿಸ್ಟ್ ಪುರುಷ ಕೇಂದ್ರಿತವಾಗಿರುವಂತಹ ಸಿನಿಮಾವನ್ನ ಮಾಡ್ತಾರಾ? ಹಾಯ್ ಹಲೋ ನಮಸ್ಕಾರ, ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ಟಾಕ್ಸಿಕ್ 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 ಇವತ್ತು ಫುಲ್ ಟಾಕ್ಸಿಕ್ ಮಯ ಆಗಿದೆ. ಯಶ್ ಅವರ ಬರ್ತ್ಡೇ ಪ್ರಯುಕ್ತ ಅವರ ಒಂದು ಚಿಕ್ಕ ಗ್ಲಿಮ್ಸು ಟೀಸರ್ ಮೂಲಕ ಸಿನಿಮಾ ತಂಡ ಅವ್ರ ಬರ್ತ್ಡೇಗೆ ವಿಶ್ ಮಾಡಿರುವಂತಹ ಟೀಸರ್ ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಚಿಂದಿ ಚಿತ್ರಣ ಮಾಡ್ತಿದೆ ಅಂತ ಹೇಳ್ಬೋದು. ಆ ಮಟ್ಟದ ನಿರೀಕ್ಷೆ ಇತ್ತು ಅಭಿಮಾನಿಗಳಿಗೆ. ಯಾವಾಗ ಒಂದು ಟೀಸರ್ ಬರುತ್ತೆ, ಯಾವಾಗ ಯಶ್ ಅವರ ಲುಕ್ ಬರುತ್ತೆ ಅಂತ ಪ್ರತಿಯೊಬ್ಬರು ಕೂಡ ವೆಯ್ಟ್ ಮಾಡ್ತಾ ಇದ್ರು. ಈ ಕಡೆ ಫ್ಯಾನ್ಸ್ ಕೂಡ ಹೌದು, ಸಿನಿಮಾ ಪ್ರೇಕ್ಷಕರು ಕೂಡ ವೆಯ್ಟ್ ಮಾಡ್ತಾ ಇದ್ರು. ಸದ್ಯಕ್ಕೆ ಅದಕ್ಕೆ ಬ್ರೇಕ್ ಬಿದ್ದಿದ್ದು ಅವರ ಒಂದು ಕ್ಯಾರೆಕ್ಟರ್ನ ತಿಳಿಸುವಂತಹ ಪ್ರಯತ್ನ ಸಿನಿಮಾ ತಂಡ ಮಾಡಿದೆ. ಸೊ ಇದರಲ್ಲಿ ಮೇಯ್ನ್ಲಿ ಟೀಸರ್ ಬರ್ತಾ ಇದ್ದಂಗೆ ಒಂದಷ್ಟು ವಿಮರ್ಶೆಗಳು, ಒಂದಷ್ಟು ಟೀಕೆಗಳು ನಿರ್ದೇಶಕಕ್ಕೆ ಎದುರಾಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಒನ್ ಥಿಂಗ್, ಈ ಒಂದು ಟೀಸರ್ನ ನೋಡಿ ನೀವು ಹೇಗೆ ಸಿನಿಮಾ ಹೇಗಿದೆ ಅಥವಾ ಟ್ರೈಲರ್ ಹೇಗಿದೆ ಅಂತ ಜಡ್ಜ್ ಮಾಡ್ತೀರಾ? ಸೊ ಈ ಪ್ರಶ್ನೆ ಒಂದು. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಒಬ್ಬ ಮಹಿಳಾ ನಿರ್ದೇಶಕಿಯ ಕಣ್ಣಿನಲ್ಲಿ ಹೀರೋನ ಯಾವ ರೀತಿ ತೋರಿಸ್ಬೇಕು, ಯಾವ ರೀತಿ ತೋರಿಸಬಹುದು ಅನ್ನೋದನ್ನ ಗೀತು ಅವರು ಮತ್ತೊಮ್ಮೆ ಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಅವರ ವಿಷನ್ ಹೇಗಿದೆ ಅನ್ನೋದನ್ನ ಈ ಒಂದು ಕ್ಯಾರೆಕ್ಟರ್ ಮೂಲಕ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಒಬ್ಬೊಬ್ಬರು ಪಾತ್ರವನ್ನು ಒಂದೊಂದು ರೀತಿಯಲ್ಲಿ ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಮೂಲತಃ ಗೀತು ಅವರು ಸ್ತ್ರೀವಾದಿ ಸಿನಿಮಾವನ್ನು ಮಾಡ್ಕೊಂಡು ಬಂದಿದ್ದಾರೆ, ಸಾಕಷ್ಟು ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಆ ಒಂದು ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಎಲ್ಲರಿಗೂ ಕೂಡ ಅನಿಸಿತ್ತು ಗೀತು ಅವರು ಒಂದು ಬೇರೆ ಲೆವೆಲ್ನಲ್ಲೇ ಟಾಕ್ಸಿಕ್ ಸಿನಿಮಾವನ್ನು ಮಾಡ್ತಾರೆ. ಯಾಕೆಂದರೆ ಈ 5 ಜನ ಹೀರೋಯಿನ್ಸ್ನ ಒಂದೊಂದು ರೀತಿಯಲ್ಲಿ ವಿಭಿನ್ನವಾಗಿ ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಯಶ್ ಅವರು ವಿಲನ್ನ, ಯಶ್ ಅವರು ಹೀರೋನ ಅಂತ. ಸೊ ಒಂದು ಹಿಂಟು ಸಿನಿಮಾ ತಂಡ ಏನು ಹೇಳಿದೆ ಅಂತಂದರೆ, ಟಾಕ್ಸಿಕ್ ಅಂತಂದರೆ ಏನು? ಯಶ್ ಅವರೇ ಟಾಕ್ಸಿಕ್ಕಾ ಅಥವಾ ಹೀರೋಯಿನ್ ಟಾಕ್ಸಿಕ್ಕಾ ಅನ್ನೋದು ನಾವು ಸಿನಿಮಾದಲ್ಲಿ ನೋಡಬೇಕಾಗಿದೆ. ಒನ್ ಥಿಂಗ್ ಏನಪ್ಪ ಅಂತಂದರೆ, ಈ ಯಶ್ ಅವರು ಇಲ್ಲಿ ವಿಲನ್ ಶೇಡಲ್ಲಿ ಕಾಣಿಸ್ಕೊಂಡಿದ್ದಾರೆ, ಹೀರೋ ಶೇಡಲ್ಲಿ ಅನ್ನೋದನ್ನ ನಾವು ಸಿನಿಮಾದಲ್ಲೇ ನೋಡಬೇಕಾಗಿದೆ. ಮೊದಲನೇದಾಗಿ ಕಿಯಾರಾ ಅವರ ಒಂದು ಪೋಸ್ಟರನ್ನು ಬಿಡ್ತಾರೆ. ಅದರಲ್ಲಿ ಕಿಯಾರಾ ಅವ್ರನ್ನ ನೀತು ಅವರು ತೋರಿಸಿರುವಂತಹ ಬಗೆನೇ ಬೇರೆ ಇರುತ್ತೆ. ಒಂದು ರೀತಿಯಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಹಾಕಿರ್ತಾರೆ, ಸರ್ಕಸ್ ಬ್ಯಾಕ್ಗ್ರೌಂಡ್ ಹಾಕಿರ್ತಾರೆ, ಭಯದಿಂದ ಇರೋ ಮುಖ ಇರುತ್ತೆ. ಒಂದು ಲೈಕ್ ಅವರ ಕ್ಯಾರೆಕ್ಟ್ರು ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರಾ ಅಥವಾ ಪವರ್ಫುಲ್ ಕ್ಯಾರೆಕ್ಟರಾ? ಅವ್ರ ಮುಖದಲ್ಲಿ ಭಯ ಇರುತ್ತೆ, ಆತಂಕ ಇರುತ್ತೆ, ದುಃಖ ಇರುತ್ತೆ, ಅಳ್ತಾ ಇರ್ತಾರೆ. ಲೈಕ್ ಏನು ತೋರಿಸ್ತಕ್ಕೆ ಹೊರಟಿದ್ದಾರೆ ಇವರು ಅನ್ನುವಂಥದ್ದು ಕೂಡ ಒಂದು ಡೌಟ್ ಆಗಿರುತ್ತೆ. ಆ ನಂತರದಲ್ಲಿ ಹುಮಾ ಕುರೇಶಿ ಅವರ ಒಂದು ಕ್ಯಾರೆಕ್ಟರ್ ಪರಿಚಯವನ್ನು ಮಾಡಿಕೊಡ್ತಾರೆ. ಎಲ್ಲರೂ ಅಂದ್ಕೊಂಡಿರ್ತಾರೆ ಹುಮಾ ಕುರೇಶಿ ಅವರು ನೆಗೆಟಿವ್ ರೋಲನ್ನು ಈ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಅಂತ. ಸೊ ಇವತ್ತಿಗೆ ಬಿಟ್ಟಿರುವಂತಹ ಒಂದು ಟೀಸರಲ್ಲಿ ನಾವು ನೋಡಿರಬಹುದು ಆ ಸ್ಮಶಾನದ ಬ್ಯಾಕ್ಗ್ರೌಂಡ್ ಆಗಿರಬಹುದು. ಆ ನಂತರದಲ್ಲಿ ಆ ಸ್ಮಶಾನದ ಬ್ಯಾಕ್ಗ್ರೌಂಡಿಗೂ ಯಶ್ ಅವರ ಬ್ಯಾಕ್ಗ್ರೌಂಡ್ ಎರಡೂ ಕೂಡ ಸೇಮ್ ಇರೋದ್ರಿಂದ ಇವರಿಬ್ರು ಏನಾದರೂ ವಿಲನ್ಸಾ ಅನ್ನುವಂತಹ ಒಂದು ಡೌಟ್ ಕೂಡ. ಸೊ ಏನೋ ಒಂದು ಇಂಟ್ರೆಸ್ಟಿಂಗ್ ಇದೆ, ಏನೋ ಸಮಥಿಂಗ್, ಏನೋ ಬೇರೆ ರೀತಿಯಲ್ಲೇ ಗೀತು ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ರೀತಿ ಸ್ಮಶಾನ ತೋರಿಸಿದ್ದಾರೆ, ಒಂದು ರೀತಿ ಬ್ಲ್ಯಾಕ್ ಆಗಿರುವಂತಹ ಬ್ಯಾಕ್ಗ್ರೌಂಡ್ ಇದೆ. ಅಂದರೆ ಬ್ಲ್ಯಾಕ್ ಏನು ನಮಗೆ ತೋರಿಸ್ಕೊಡುತ್ತೆ ಅಂತಂದರೆ ಒಂದು ರೀತಿ ಭಯದ ವಾತಾವರಣ, ನೆಗೆಟಿವ್ ಅನ್ನೋದನ್ನ ನಮಗೆ ಹೆಚ್ಚಾಗಿ ಬ್ಲ್ಯಾಕ್ ತೋರಿಸ್ಕೊಡೋದ್ರಿಂದ ಇವರಿಬ್ಬರೂ ಕೂಡ ನೆಗೆಟಿವ್ ರೋಲ್ನಲ್ಲಿ ಕಾಣಿಸ್ಕೊಳ್ತಿದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆ. ಬಟ್ ಗೊತ್ತಿಲ್ಲ, ಸಿನಿಮಾ ತಂಡ ಯಾವುದೇ ಒಂದು ಚಿಕ್ಕ ಹಿಂಟನ್ನು ಕೂಡ ಬಿಟ್ಕೊಡ್ತಾ ಇಲ್ಲ. ಆನಂತರ ನಯನತಾರಾ ಅವರ ಒಂದು ಪೋಸ್ಟರ್ ಬರುತ್ತೆ. ಈ ನಯನತಾರಾ ಅವರನ್ನು ಬಹಳ ಪವರ್ಫುಲ್ ಆಗಿ ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ತಾರಾ ಅವರನ್ನ ಅವರ ಪೋಸ್ಟರ್ ಬರುತ್ತೆ, ಒಂದು ಆ್ಯಕ್ಷನ್ ರೀತಿಯಲ್ಲಿ ತೋರಿಸಿದ್ದಾರೆ, ಫೈಟರ್ ಆಗಿ ತೋರಿಸಿದ್ದಾರೆ. ಇನ್ನೊಂದಕ್ಕಿಂತ ಹೆಚ್ಚಾಗಿ ಎಲ್ಲರನ್ನೂ ಕೂಡ ಬೋಲ್ಡ್ ಆಗಿ ತೋರಿಸುವಂತಹ ಪ್ರಯತ್ನ ಮಾಡಿದ್ದಾರೆ ನಿರ್ದೇಶಕಿ. ಆಮೇಲೆ ರುಕ್ಮಿಣಿ ವಸಂತ ಅವರ ಕ್ಯಾರೆಕ್ಟರ್ ಕೂಡ ಬಹಳ ಬೋಲ್ಡ್ ಆಗಿ ತೋರಿಸಿದ್ದಾರೆ, ಪವರ್ಫುಲ್ ಆಗಿ ತೋರಿಸಿದ್ದಾರೆ. ಈ ಹಿಂದೆ ನಾವು ಅವ್ರನ್ನ ಯಾವ ರೀತಿ ನೋಡಿದ್ವಿ ಆ ರೀತಿ ಅವರ ಒಂದು ಕ್ಯಾರೆಕ್ಟರ್ ಆಗಿರಬಹುದು ಅವರನ್ನು ತೋರಿಸುವಂಥ ಪ್ರಯತ್ನ ಮಾಡಿಲ್ಲ. ಆನಂತರ ನಿನ್ನೆ ಒಂದು ಯಶ್ ಅವರ ಪೋಸ್ಟರ್ ಹಾಕಿರ್ತಾರೆ, ಬೆಂಕಿ ಹಾಗೆ ಒಂದಷ್ಟು ಹೊಗೆಯ ನಡುವೆ ಯಶ್ ಅವರು ಒಂದು ಗನ್ನನ್ನು ಇಟ್ಕೊಂಡು ಆಚೆ ಬರ್ತಿರೋದು. ಇದನ್ನು ನೋಡಿದಂಥವ್ರು ಎಲ್ರಿಗೂ ಒಂದು ಫೀಲ್ ಆಗಿದ್ದು, ಇದು ಹಾಲಿವುಡ್ ಸಿನಿಮಾನ ನಮ್ಮ ಕನ್ನಡದ ಸಿನಿಮಾನ ಅಂತ ಒಂದು ಫೀಲ್ ಆಗಿದ್ದು. ನಮ್ಮ ಕನ್ನಡದ ಹೀರೋನ ಇವರು ಅನ್ನುವಂಥದ್ದು. ಬಿಕಾಸ್ ಹಾಲಿವುಡ್ ರೇಂಜಲ್ಲಿ ಮಾಡಿರುವಂತಹ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡು ಮಾಡಿರುವಂತಹ ಸಿನಿಮಾ. ಅವರ ಒಂದು ನಗು, ಹೊಸ ಲುಕ್ಕು, ಹೊಸ ಅವತಾರ ಫ್ಯಾನ್ಸ್ಗಳಿಗಂತೂ ನಿದ್ದೆ ಕೆಡಿಸಿದೆ ಅಂತ ಹೇಳ್ಬೋದು. ಮಷಿನ್ ಗನ್ ಇಟ್ಕೊಂಡ್ಬರ್ತಾರೆ, ಆ ಬಿಯರ್ಡು, ಆ ಹೇರ್ ಸ್ಟೈಲು, ಕೈಯಲ್ಲೆಲ್ಲ ಟ್ಯಾಟೂಗಳು, ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ರೀತಿ ಪ್ಲೇ ಬಾಯ್ ಆಗಿ ಏನಾದರೂ ಯಶ್ ಅವರು ಕಾಣಿಸ್ಕೊಂಡಿದ್ದಾರೆ ಅಂತ. ಬಟ್ ಟೀಸರ್ ನೋಡಿದ್ರೆ ಕಾಣಿಸ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್
ಟ್ರೈಲರ್ ನೋಡಿದ್ರೆ ಸಿನಿಮಾ ನೋಡಿದ್ರೆ ನಮಗೆ ಕಂಪ್ಲೀಟಾಗಿ ಗೊತ್ತಾಗ್ತಾ ಹೋಗುತ್ತೆ. ಹಾಗಾದರೆ ಗೀತು ಅವರ ಒಂದು ವಿಷನ್ ಏನಿದೆ, ಈ ಒಂದು ಅವರು ಸ್ತ್ರೀವಾದಿ ತತ್ವವನ್ನು ಇಟ್ಕೊಂಡು ಈ ಹಿಂದೆ ಸಿನಿಮಾ ಮಾಡಿರೋದ್ರಿಂದ ಅವರ ಒಂದು ವಿಷನ್ ಹೇಗಿದೆ ಅಂತ ನೋಡೋದಾದರೆ, ಈ ಹಿಂದಿನ ಅವರ ಸಿನಿಮಾಗಳು ಒಂದೆರಡು ಸಿನಿಮಾಗಳನ್ನು ಮಾಡಿದರು. ಅದರಲ್ಲಿ ಆ ಎರಡೂ ಸಿನಿಮಾಗಳು ಕೂಡ ರಾಷ್ಟ್ರೀಯ ಪ್ರಶಸ್ತಿಯನ್ನು ಬಾಚಿಕೊಂಡಿರುವಂಥದ್ದು, ಒಂದು ಸಾಮಾಜಿಕ ಹಾಗೆ ರಾಜಕೀಯ ಕುರಿತಾದಂತಹ ಸಿನಿಮಾ. ಅವರು ಮಾಡಿರುವಂತಹ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳಿಗೂ ಕೂಡ ಹಿರಿಮೆ ಗರಿಮೆ ಪ್ರಶಸ್ತಿ ಸಿಕ್ಕೇ ಇರೋದನ್ನ ನಾವು ನೋಡ್ಬೋದು. ಅವರ ಒಂದು ಸಿನಿಮಾದ ಕಥೆಯನ್ನು ಕೇರಳದಲ್ಲಿ ಒಂದು 12th ಪಠ್ಯಪುಸ್ತಕದಲ್ಲಿ ಇಟ್ಟಿದ್ದಾರಂತೆ. ಅಂದರೆ ಆ ರೀತಿಯಾಗಿ ಅವರು ಒಂದು ಕಥೆಯನ್ನು ಕಟ್ಕೊಡುವಂತಹ ಶೈಲಿ ಆ ರೀತಿ ಇರುವಂಥದ್ರಿಂದ ಟಾಕ್ಸಿಕ್ ಮೇಲೆ ಹೆಚ್ಚಾಗೇ ಕೂಡ ನಿರೀಕ್ಷೆ ಇದೆ. ಈ ಸ್ತ್ರೀವಾದ ಅನ್ನುವಂಥದ್ದು ಗೀತು ಅವರ ಒಂದು ನಿರ್ದೇಶನದ ಶೈಲಿ ಆಗಿರಬಹುದು, ಹಾಗೆಯೇ ಆ ಮಹಿಳೆಯರನ್ನು ತೋರಿಸುವಂತಹ ರೀತಿಯಾಗಿರಬಹುದು, ಅವರ ಒಂದು ಪಾತ್ರಕ್ಕೆ ಒದಗಿಸುವಂತಹ ಜಸ್ಟಿಸ್ ಆಗಿರಬಹುದು, ಅದೆಲ್ಲವೂ ಕೂಡ ಇವರ ಸಿನಿಮಾದಲ್ಲಿ ಎದ್ದು ಕಾಣುತ್ತೆ. ವಿಶೇಷವಾಗಿ ಅವ್ರು ನೋಡುವಂತಹ ದೃಷ್ಟಿಕೋನ, ಮಹಿಳೆಯರನ್ನು ಅವರ ಕ್ಯಾರೆಕ್ಟರನ್ನು ನೋಡುವಂತಹ ದೃಷ್ಟಿಕೋನ ಆಗಿರಬಹುದು, ಮಹಿಳೆಯರಿಗೆ ಸಿನಿಮಾದಲ್ಲಿ ಸ್ವಾತಂತ್ರ್ಯ ಕೊಡುವಂತಹ ರೀತಿಯಾಗಿರಬಹುದು, ಅವ್ರ ಕ್ಯಾರೆಕ್ಟರ್ಗೆ ಸ್ವಾತಂತ್ರ್ಯ ಕೊಡುವಂತಹ ರೀತಿಯಾಗಿರಬಹುದು, ಲಿಂಗ ಸಮಾನತೆಯ ಬಗ್ಗೆನೇ ಅವರ ಸಿನಿಮಾ ಇದ್ದಿದ್ದರಿಂದ ಟಾಕ್ಸಿಕ್ ಯಾವ ರೀತಿ ಇರುತ್ತೆ ಅಂತ ಜಸ್ಟ್ ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ನಮಗೆ. ಇವಾಗ ಬಂದಿರುವಂತಹ ಟಾಕ್ಸಿಕ್ಸ್ ಮೇಲೇನೂ ಕೂಡ ಈ ಒಂದು ಟೀಸರ್ ಪುರುಷ ಕೇಂದ್ರಿತವಾಗಿದೆ. ಒಬ್ಬ ಫೆಮಿನಿಸ್ಟು ಪುರುಷ ಕೇಂದ್ರಿತವಾಗಿರುವಂತಹ ಸಿನಿಮಾವನ್ನು ಮಾಡ್ತಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಯಾಕೆಂದರೆ ಗೀತು ಅವರು ರಾ ಫೆಮಿನಿಸ್ಟ್ ಅವರು. ಸೊ ಈ ರೀತಿ ಇರೋದ್ರಿಂದ ಈ ರೀತಿ ಸಿನಿಮಾಗಳನ್ನು ಮಾಡ್ತಾರಾ, ಒಂದಷ್ಟು ಟೀಕೆಗಳು ಕೂಡ ಬರ್ತಾ ಇದೆ ಟೀಸರ್ಗೆ. ಬಟ್ ಜಸ್ಟ್ ಟೀಸರ್ ನೋಡೇ ಎಲ್ಲದನ್ನು ಡಿಸೈಡ್ ಮಾಡೋಕ್ಕಾಗಲ್ಲ ಅಲ್ವಾ. ನಾವು ಟ್ರೈಲರ್ ಹಾಗೆಯೇ ಸಿನಿಮಾನ ನೋಡಬೇಕಾಗುತ್ತೆ. ಆಲ್ಮೋಸ್ಟ್ ಇವರು ಆಯ್ಕೆ ಮಾಡಿಕೊಳ್ಳುವಂತಹ ಕಥೆಗಳೆಲ್ಲ ಮಹಿಳಾ ಕೇಂದ್ರಿತವಾಗಿರುವಂತಹ ಕಥೆಗಳನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಸ್ವಾತಂತ್ರ್ಯ, ಹೆಣ್ಣಿನ ಅಸ್ತಿತ್ವ, ಹೆಣ್ಣಿನ ಸಮಾನತೆ, ಹೆಣ್ಣಿಗೆ ಏನು ಬೇಕು, ಅವಳ ಅಸ್ತಿತ್ವ ಏನು ಕಂಡುಕೊಳ್ತಾ ಇದ್ದಾಳೆ ಸಮಾಜದಲ್ಲಿ ಅನ್ನೋ ರೀತಿಯಲ್ಲೇ ಇರುತ್ತೆ. ಒಂದಷ್ಟು ಲಿಂಗ ಸಮಾನತೆಯನ್ನು ಹೇಳುವಂತಹ ಕೆಲಸವನ್ನು ತಮ್ಮ ಸಿನಿಮಾದ ಮೂಲಕ ಇಲ್ಲಿ ಗೀತು ಅವರು ಮಾಡ್ತಾರೆ. ಸೊ ಹೀಗಿರೋದ್ರಿಂದ ಅವರೆಲ್ಲ ಸಿನಿಮಾಗಳಲ್ಲಿಯೂ ಕೂಡ ಅವ್ರು ಮಾಡುವಂತಹ ಕೆಲಸಗಳಲ್ಲಿಯೂ ಕೂಡ ಸ್ತ್ರೀವಾದ ಅನ್ನೋದು ಪ್ರಮುಖವಾದಂತಹ ಭಾಗ ಆಗಿರೋದ್ರಿಂದ ಒಂದು ಟಾಕ್ಸಿಕ್ ಸಿನಿಮಾದಲ್ಲಿ ಯಾವ ರೀತಿ ತೋರಿಸ್ತಾರೆ ಅನ್ನುವಂತಹ ನಿರೀಕ್ಷೆ ದುಪ್ಪಟ್ಟಾಗ್ತಾ ಇದೆ. ಈ ಹಿಂದೆ 5 ಜನ ಹೀರೋಯಿನ್ಸ್ನ ಅವರು ತೋರಿಸಿರುವಂತಹ ರೀತಿ ನೋಡ್ತಾ ಇದ್ರೆ ಬಹುಶಃ ಯಶ್ ಅವರು ಇದರಲ್ಲಿ ಮೇನ್ ವಿಲನ್ ಅನಿಸುತ್ತೆ. ಯಶ್ ಅವ್ರನ್ನ ಮಟ್ಟ ಹಾಕ್ಲಿಕ್ಕೆ ಈ 5 ಜನರು ಏನಾದ್ರು ಬರ್ತಾರಾ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ನಮಗೆ ಕಾಡುತ್ತೆ. ಯಾಕೆಂದರೆ ಈ 5 ಕ್ಯಾರೆಕ್ಟರ್ಗಳು ಕೂಡ ಬಹಳ ಪವರ್ಫುಲ್ ಆಗಿ ಆ್ಯಕ್ಷನ್ನಿಂದ ಹಾಗೆ ಸಿಕ್ಕಾಪಟ್ಟೆ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಹೀಗಾಗಿ ಯಶ್ ಅವ್ರನ್ನ ಮಟ್ಟ ಹಾಕಲಿಕ್ಕೆ ಇವರು ಬರ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ. ಬೇಸಿಕಲಿ ಗೀತು ಅವರು ಒಂದು ಫೆಮಿನಿಸ್ಟ್ ಸ್ತ್ರೀವಾದಿ ಆಗಿರೋದ್ರಿಂದ ಕಥೆಯನ್ನು ಹೇಗೆ ಕಟ್ಟಿಕೊಟ್ಟಿದ್ದಾರೆ, ಹೆಣ್ಣಿನ ಅಸ್ತಿತ್ವವನ್ನು ಟಾಕ್ಸಿಕ್ ಮೂಲಕ ಯಾವ ರೀತಿ ತೋರಿಸಿದ್ದಾರೆ ಅನ್ನೋದು ಇಲ್ಲಿ ಎಲ್ಲರಿಗೂ ಕೂಡ ಕಡೆಯದಾಗಿ ಕಾಣುವಂತಹ ಪ್ರಶ್ನೆ ಆಗುತ್ತೆ. ಸೊ ವೆಯ್ಟ್ ಮಾಡಬೇಕಾಗುತ್ತೆ ಮಾರ್ಚ್ 19ನೇ ತಾರೀಕುವರೆಗೂ. ಆ ನಂತರದಲ್ಲಿ ಸಿನಿಮಾ ಹೇಗಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ಮೇಲೆ ಟಾಕ್ಸಿಕ್ ಅಪ್ಡೇಟ್ಗಳು ಇನ್ನು ಬರ್ತಾನೆ ಇರುತ್ತೆ, ಟ್ರೈಲರ್ ಆಗಿರಬಹುದು, ಹಾಡುಗಳಾಗಿರಬಹುದು. ಸೊ ಕಾದು ನೋಡೋಣ ಸಿನಿಮಾ ಹೇಗಿದೆ ಅನ್ನೋದನ್ನು. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.